ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಣ್ಣೆ ಕುಡಿಬೇಡ ಅಂತ ಹೇಳಿದ್ದಕ್ಕೆ ಯುವಕ ಪ್ರಾಣ ಬಿಟ್ಟಿದ್ದಾನೆ. ತಂದೆ ಬುದ್ಧಿವಾದ ಹೇಳಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಗ. ಡ್ರಿಂಕ್ಸ್ ಮಾಡಬೇಡಪ್ಪ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ, ತಂದೆ ಬುದ್ಧಿ ಹೇಳಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಗ. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಶಾಂತಪ್ಪ ಎಂಬುವರ ಮಗ 18 ವರ್ಷದ ದೇವರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಟ್ಟಡ ಕಾರ್ಮಿಕರಾಗಿದ್ದ ಶಾಂತಪ್ಪ ಮತ್ತು ಭೀಮವ್ವ ದಂಪತಿ 10 ವರ್ಷಗಳ ಹಿಂದೆ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದಿದ್ದಂತಹ ಕುಟುಂಬ ಇದು. ಕಾಲೇಜಿಗೆ ಹೋಗದೆ ಎಣ್ಣೆ ಚಟಕ್ಕೆ ಬಿದ್ದಿದ್ದ ಯುವಕ ದೇವರಾಜ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ತಂದೆ ಊಟಕ್ಕೆ ಮನೆಗೆ ಬಂದಾಗ ಮಗ ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಅಲ್ಲಿ ನೋಡಿ ಫೋಟೋ ತೋರಿಸ್ತಾ ಇದೀವಲ್ಲ, ಈತನೇ ದೇವರಾಜ್, ಆತನ ಹೆಸರು. 18 ವರ್ಷದ ಹುಡುಗ ಇನ್ನೂ. ಅವನು ಚೆನ್ನಾಗಿ ಹೋಗು ಕಾಲೇಜ್ಗೆ ಓದು ಅಂತ ತಂದೆ ಬುದ್ಧಿವಾದ ಹೇಳಿದ್ದಾರೆ. ಈತ ಕೆಟ್ಟ ಚಟವನ್ನ ಕಲ್ತಿದ್ದಾನೆ, ಚಟಕ್ಕೆ ದಾಸನಾಗಿಬಿಟ್ಟಿದ್ದಾನೆ. ಪ್ರತಿನಿತ್ಯ ಕುಡಿತಾ ಇದ್ದಂತೆ. ಇದರಿಂದ ನೋಡಿ ತಂದೆ ತಾಯಿಗಳು ಯಾರೇ ಆಗಲಿ ಸಿಟ್ಟು ಮಾಡೇ ಮಾಡ್ತಾರೆ, ಬೈದೇ ಬೈತಾರೆ. ಸೊ ಅದೇ ರೀತಿಯಾಗಿ ತಂದೆ ಬುದ್ಧಿವಾದ ಹೇಳಿದ್ದಕ್ಕೆ ಈತ ಮನೆಯಲ್ಲೇ ನೇಣು ಬಗೆದುಕೊಂಡು ಸತ್ತಿದ್ದಾನೆ. ಸೊ ಅದಾದ ನಂತರ ಮನೆಗೆ ತಂದೆ ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಈತ ಆತ್ಮಹತ್ಯೆಗೆ ಶರಣಾಗಿರೋದು ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಬೀರಯ್ಯನ ಪಾಳ್ಯ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವಾಗ ಆಗಿರುವಂತಹ ಘಟನೆ ಇದು? ಘಟನೆಗೆ ಅಸಲಿ ಕಾರಣ ಅದೇನಾ, ಬೇರೆ ಏನಾದ್ರೂ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಚಿಕ್ಕ ವಯಸ್ಸಿನಲ್ಲೇ ಎಣ್ಣೆ ವ್ಯಸನದಿಂದ ಏನು ದೂರ ಇರ್ಬೇಕು ಅಂತ ಸಾಕಷ್ಟು ತಂದೆ ತಾಯಿಗಳು ಮನೆಯಲ್ಲಿ ದಿನನಿತ್ಯ ಬುದ್ಧಿವಾದ ಹೇಳ್ತಿದ್ರು. ಆತ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತಿರ್ಲಿಲ್ಲ. ಹಾಗಾಗಿ ಏನೋ ಪದೇ ಪದೇ ಅಂದ್ರೆ ಕೆಲವೊಂದು ಸಮಯದಲ್ಲಿ ಬೈದು ಬುದ್ಧಿ ಹೇಳಲೇಬೇಕಾಗುತ್ತೆ. ಹಾಗಾಗಿ ತಂದೆ ತಾಯಿ ಇಬ್ರು ಕೂಡ ಬುದ್ಧಿವಾದ ಹೇಳಿದ್ರು. ಹಾಗಾಗಿ ಏನು ಬೆಂಗಳೂರು ಉತ್ತರ ತಾಲೂಕಿನ ತೋಟದಗುಡ್ಡಹಳ್ಳಿಯಲ್ಲಿ ಏನು ಮನನೊಂದಿದ್ದಂತ 18 ವರ್ಷದ ಮಗ ದೇವರಾಜು ಏನು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಇವರಿಬ್ರು ಕೂಡ ಏನು ಶಾಂತಪ್ಪ ಮತ್ತು ಭೀಮವ್ವ ದಂಪತಿಗಳು, ಇವರು ಹೊಟ್ಟೆ ಜೀವನಕ್ಕಾಗಿ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕಟ್ಟಡದ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಅವನ ಏನ್ ಕಷ್ಟಪಟ್ಟು SLC ವರೆಗೂ ಓದಿಸಿ ಈಗಷ್ಟೇ ಏನು PUC ಓದ್ತಾ ಇದ್ದ, ಫಸ್ಟ್ PUC ಓದ್ತಿದ್ದ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ಕಾಲೇಜ್ಗೂ ಹೋಗ್ದೇನೆ ಇತ್ತೀಚೆಗೆ ಸ್ನೇಹಿತರ ಜೊತೆ ಅಂತ ಅಲ್ಲಿ ಹೋಗೋದು, ರಾತ್ರಿ ಆದ್ಮೇಲೆ ಎಣ್ಣೆ ಕುಡ್ಕೊಂಡು ಮನೆಗೆ ಬರೋದು, ಈ ತರದಿಂದ ಸಾಕಷ್ಟು ನೊಂದಿದ್ರು ತಂದೆ ತಾಯಿನೂ ಕೂಡ. ಹಾಗಾಗಿ ಏನು ರಾತ್ರಿ ಚೆನ್ನಾಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ. ಹಾಗಾಗಿ ಆತ ಆ ಒಂದು ಮತ್ತಿನಲ್ಲೋ ಏನು ಮನೆಯ ಒಂದು ಸೀಟಿನ ಆ್ಯಂಗಲ್ಗೆ ಹೋಗಿ ನೇಣು ಹಾಕೊಂಡಿರುವಂತದ್ದು ರಾಮ್. ಹಾಗಾಗಿ ಸ್ಥಳಕ್ಕೆ ಮಾತನಾಡಿ ಪೊಲೀಸರು ಬಂದು ಸ್ಥಳವನ್ನ ಮಹಾಜರು ನಡೆಸಿ ಮುಂದಿನ ಒಂದು ತನಿಖೆಯನ್ನ ಕೈಗೊಂಡಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.